ಆಷಾಢ ಶುಕ್ರವಾರ ಪ್ರಯುಕ್ತ 4ನೇ ಆಷಾಢ ಶುಕ್ರವಾರ ಇಂದು ಪಟ್ಟಲದಮ್ಮ ದೇವಸ್ಥಾನದ ಹರಿಸೇವೆ ನಡೀತೈತೆ. ಇದು ಪ್ರತಿ ವರ್ಷ ನಡೆಯುತ್ತೆ. ಮೊದಲನೇ ವಾರ ವೈದ್ಯನಾಥೇಶ್ವರ ಟ್ರಸ್ಟ್ ವತಿಯಿಂದ, 2ನೇ ವಾರ ಚನ್ನಸಂದ್ರ ಗ್ರಾಮದಿಂದ, 3ನೇ ವಾರ ಉಪ್ಪಿನಕೆರೆ ಗ್ರಾಮದಿಂದ, 4ನೇ ವಾರ ನಗರಕೆರೆ ಗ್ರಾಮಸ್ಥರಿಂದ ನಡೆಯುತ್ತೆ. ಈ ನಗರಕೆರೆದು ಕೊನೆಯದಾಗಿರುತ್ತೆ. ಇದರಲ್ಲಿ ವಿಶೇಷ ಏನು ಅಂದರೆ ಅವರೆಕಾಳು ಮುದ್ದೆ ವಿಶೇಷವಾಗಿರುತ್ತೆ. ಹಾಗೆಯೇ ಅನ್ನ ಸಾಂಬಾರು ಮತ್ತು ಪಾಯಸದ್ದು ಸಿಹಿ ವಿಚಾರವಾಗಿ ಪಾಯಸನೂ ಇರುತ್ತೆ. ಹಾಗೆಯೇ ಇದು 80 ವರ್ಷದಿಂದನೂ ಈ ದೇವಸ್ಥಾನದ ಇತಿಹಾಸ ಇದೆ. ಆದರೆ ಇದು 30 ವರ್ಷ ಆದಮೇಲೆ ಜೀರ್ಣೋದ್ಧಾರ ಮಾಡಿದ್ದಾರೆ. ಹಾಗೆಯೇ ಪ್ರತಿ ವರ್ಷ ಆಷಾಢ ಶುಕ್ರವಾರ ಇದು ವಿಜೃಂಭಣೆಯಿಂದ ಪ್ರತಿ ವರ್ಷವೂ ನಡ್ಕೊಂಡು ಬರ್ತೈತೆ. ಹಾಗೆಯೇ ಕಡೇ ವಾರದ್ದು ನಗರಕೆರೆ ಗ್ರಾಮಸ್ಥನಿರುತ್ತೆ. ಪ್ರತಿಯೊಬ್ಬರ ಸುಧಾ ಯಾರು ಹೇಳಿಸ್ಕದೇ ಸ್ವಯಂ ಪ್ರೇರಿತವಾಗಿ ಬಂದು ಪ್ರತಿಯೊಬ್ಬ ವ್ಯಕ್ತಿನೂ ಸುಧಾ ಇಲ್ಲಿ ಬಂದು ಈ ದಣುವು ಶ್ರಮದಾನ ಮಾಡಿ ಹೋಗ್ತಾರೆ. ಹಾಗೆಯೇ ನಮ್ಮೂರಿನ ಭಟ್ರು ಸುಧಾ ಈ ಅಡುಗೆಗೆ ಯಾರ ಕೈಲೂ ಕರೆಸ್ಕೊಂಡು ಬರಲ್ಲ. ವಿಶೇಷವಾಗಿ ಅನ್ನ ತೆಗೆಯುವುದರಲ್ಲಿ ನಮ್ಮೂರಿನ ಭಟ್ರು ಸುಧಾ ಹೆಸರುವಾಸಿಯಾಗಿದ್ದಾರೆ. ಅಕ್ಕಪಕ್ಕದ ಗ್ರಾಮಗಳಿಗೆಲ್ಲ ಹೋಗಿ ಇವರು ಯಾವುದೇ ಪರ ಆಗ್ಬೋದು ಅವ್ರುಗಳಿಗೆಲ್ಲ ಹೋಗಿ ನಮ್ಮ ನಗರಕೆರೆ ಭಟ್ರುಗಳು ಹೋಗಿ ಅವ್ರಿಗೆ ಶ್ರಮದಾನ ಮಾಡಿ ಬರ್ತಾರೆ. 50ರಿಂದ 100 ಜನ ಭಟ್ರುಗಳು ಸೇರಿ ಇದನ್ನು ಅಡುಗೆ ತಯಾರಿ ಮಾಡ್ತಾರೆ. ಹಾಗೆಯೇ 12 ಕ್ವಿಂಟಾಲು ಅವರೆಕಾಳು ಹಾಕಿ ಅವರೆಕಾಳು ರೆಡಿ ಮಾಡ್ತಾ ಇದ್ದಾರೆ. 10 ಕ್ವಿಂಟಾಲು ಅಕ್ಕಿನ ಹಾಕಿ ಅನ್ನನ ರೆಡಿ ಮಾಡ್ತಾ ಇದ್ದಾರೆ. ಹಾಗೆಯೇ 2 ದೊಡ್ಡ ದಬ್ರಿಯಲ್ಲಿ ಪಾಯಸನ ಸಿಹಿ ಹಂಚಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆಯೇ 3 ದಬ್ರಿಯಲ್ಲಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದಾರೆ. ಇದು ಒಟ್ಟಾರೆ 18ರಿಂದ 20,000 ಜನ ಊಟ ಮಾಡ್ತಾರೆ. ಬೆಳಗ್ಗೆ 10 ಶುರುವಾದರೆ ಸಂಜೆ 6:30ವರೆಗೂ ಸುಧಾ ಈ ಊಟ ಅನ್ನ ಸಂತರ್ಪಣೆ ಅಂತೂ ಕೊನೆವರೆಗೂ ಜರುಗಿರುತ್ತೆ. ಇದರಲ್ಲಿ ವಿಶೇಷ ಏನು ಅಂದರೆ ಒಂದು ವರ್ಷವೂ ಸುಧಾ ಒಂದು ಸ್ವಲ್ಪನೂ ಉಳಿಯದಂತೆ ಖಾಲಿ ಆಗ್ತದೆ. ಸಂಪೂರ್ಣ 6:30ವರೆಗೂ ಸುಧಾ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಊಟ ಮಾಡಿ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ನಗರಕೆರೆ ಗ್ರಾಮ ಶ್ರೀ ಪಟ್ಟಲದಮ್ಮ ದೇವಸ್ಥಾನದ ವಿಶೇಷವಾಗಿ ಆಷಾಢ ಶುಕ್ರವಾರ ವಿಶೇಷವಾಗಿ ಪರವನ್ನು ನಾವು ಮಾಡ್ತಾ ಇರೋದು. ಕಡೇ ವಾರ ನಗರಕೆರೆ ಗ್ರಾಮಸ್ಥರಿಂದ ಮಾಡ್ತಾ ಇರೋದು. ಇಲ್ಲಿ ಭೇದ ಭಾವ ಇಲ್ಲದೇ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಬಂದು ಇಲ್ಲಿ ಸ್ವಯಂ ಪ್ರೇರಿತವಾಗಿ ಶ್ರಮದಾನ ಮಾಡಿ ಹೋಗ್ತಾ ಇದ್ದಾರೆ ಸರ್. ಹಂಗಾಗಿ ವಿಜೃಂಭಣೆಯಿಂದ ಈ ಪರ ಅದ್ಧೂರಿಯಾಗಿ ನಡೀತಾ ಇದೆ ಸರ್.